ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದಂಥ ಅಲಸಂದೆ ಕಾಳು ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಈಗ ನೋಡಿರಿ, ಅಲಸಂದೆ ಕಾಳು ಪಲ್ಯ ಮಾಡಲು ಚೆನ್ನಾಗಿ ತೊಳೆದು ಕುಕ್ಕರ್ನಾಗ ಅಲಸಂದೆ ಕಾಳು ಹಣ್ಣಾಗೋ ಹಂಗೆ ಕುದಿಸ್ಕೊಂಡಿದ್ದೇನೆ ರೀ. ಅಂದರೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ, ಹಸಿ ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಕರಿಬೇವು ಮತ್ತು ಟೊಮಾಟೆ ಹಣ್ಣು ತೊಗೊಂಡಿದ್ದೀನಿ ನೋಡಿರಿ. ಒಂದು ಬಾಣಲೆ ಕಾಯಕ್ಕಿಟ್ಟನಿ, ಅದಕ್ಕೆ 1-2 ಚಮಚ ಎಣ್ಣೆ ಹಾಕಿದ್ದೇನೆ ರೀ. ಈಗ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಉಳ್ಳಾಗಡ್ಡಿ ಸೇರಿಸ್ಕೊಳ್ತೇನೆ ರೀ. ಉಳ್ಳಾಗಡ್ಡಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಬಾಡಿಸಿದ ನಂತರ ಚೆನ್ನಾಗಿ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಸ್ವಲ್ಪ ಅರ್ಶಿಣ ಪೌಡ್ರ್ ಸೇರಿಸ್ಕೊತೇನೆ ರೀ. ನೋಡಿರಿ, ಬೆಳ್ಳುಳ್ಳಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಆಮೇಲೆ ಇದಕ್ಕೆ ಟೊಮಾಟೆ ಹಣ್ಣು ಸೇರಿಸ್ಕೊತೀನಿ. ಟೊಮಾಟೆ ಹಣ್ಣು ಸೇರಿಸಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೊತ ಇರ್ಬೇಕು ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರಿ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ 1 ಚಮಚೆ. ಆಮೇಲೆ ಕುದಿಸಿಟ್ಟಂಥ ಅಲಸಂದೆ ಕಾಳನ್ನು ಸೇರಿಸ್ಕೊತೇನೆ ರೀ. ಮತ್ತೆ ತಿನ್ಬೋದಂಥ ಭಾಳ ರುಚಿಕರವಾದಂಥ ಅಲಸಂದೆ ಕಾಳು ಪಲ್ಯ ನೋಡಿರಿ. ಮಕ್ಕಳಿಗೆ ತಿನ್ನೋಕೆ ಕಲಿಸೋಣ, ನಾವು ತಿನ್ನೋಣಂಥ ಭಾಳ ಆರೋಗ್ಯಕರವಾದಂಥ ಅಲಸಂದೆ ಕಾಳು ರೀ. ನೋಡಿರಿ, ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಸಕ್ಕರೆ ಸೇರಿಸ್ಕೊತೇನೆ ರೀ. ನೋಡಿರಿ, ಅದರ ಕಟ್ಟು ಬಸಿದಿಟ್ಟಿದ್ನೆಲ್ಲ ನಮಗೆ ಸ್ವಲ್ಪ ನೀರು ಕಡಿಮೆ ಆದ್ರೆ ಸರ ಆ ಕುದ್ದಿರುವಂತಹ ಕಟ್ಟನ್ನು ಅದಕ್ಕೆ ಸೇರಿಸ್ಕೊತೇನೆ. ನೋಡಿರಿ, ರುಚಿಯಾದಂಥ ಮತ್ತೆ ತಿನ್ಬೋದಾದಂಥ ಅಲಸಂದೆ ಕಾಳು ಕೊತ್ತಂಬರಿ ಒಂದು ಮ್ಯಾಲೆ ಸೇರಿಸಿದ್ರೆ ಘಮಘಮವಾಗಿರುವಂಥ ರುಚಿಯಾದಂತಹ ಅಲಸಂದೆ ಕಾಳು ಪಲ್ಯ ರೆಡಿ ಆಯ್ತು. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮನ್ಯಾಗ ಮಾಡ್ಕೊರು ಅಂತ ಹೇಳ್ತಾ ಬಾಳಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಧನ್ಯವಾದಗಳು.